ನಾನು ಅನ್ಕೊಂಡೇ ಇರ್ಲಿಲ್ಲ ಗುರು ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಮಾಕ್ ಆಕ್ಷನ್ ರಿಸಲ್ಟ್ ಎಕ್ಸಾಕ್ಟ್ ಆಗಿ ಅದೇ ತರ ಬಂದೈತಲ್ಲ ಗುರು. ಅನಿಲ್ ಕುಂಬ್ಳೆ ಪ್ರಿಡಿಕ್ಟ್ ಮಾಡಿದ್ದು ಸೈಕೋ. ನಾನು ಮಾಕ್ ಆಕ್ಷನ್ ರಿಸಲ್ಟ್ ಹೇಳಿದ್ದೆ ನಿಮಗೆ, ನೋಡಿದ್ರೆ ಒಂದು 30,000 ಜನ ನೋಡಿದ್ರ ಆ ವಿಡಿಯೋನ. 7 ಕೋಟಿಗೆ ವೆಂಕಟೇಶ್ ಅಯ್ಯರು RCBಗೆ ತಲುಪಿದ್ದಾರೆ ಅಂತ ಅನಿಲ್ ಕುಂಬ್ಳೆ ಮಾಕ್ ಆಕ್ಷನ್ ಇದ್ದಿದ್ದು. ಸೊ ಅವರು ಪ್ರಿಡಿಕ್ಟ್ ಮಾಡಿದ್ರು 7 ಕೋಟಿಗೆ ಬರ್ತಾರೆ ಅಂತ. 7 ಕೋಟಿಗೆ ಅವರು ಕೂಡ ಪರ್ಚೇಸ್ ಮಾಡಿದ್ರು. ಇವತ್ತು ಆಗಿರೋದು ಆಕ್ಚುಲಿ ಅದೇ, 7 ಕೋಟಿಗೆ RCBಗೆ ವೆಂಕಟೇಶ್ ಅಯ್ಯರ್ ಬಂದವ್ರೆ. ನಾನು ನೆನ್ನೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಇವತ್ತು ರಿಯಲ್ ಆಗಿ ಬಂದ್ಬಿಟ್ಟವ್ರೆ ವೆಂಕಟೇಶ್ ಅಯ್ಯರು. ಆಶ್ಚರ್ಯ ಆಗ್ತೈತೆ. ಸ್ಟಂಡ್ ಫ್ಯಾನ್ಸ್ಗಳೆಲ್ಲ 7 ಕೋಟಿ ಅಂತಂದ್ರೆ ವೆಂಕಟೇಶ್ ಅಯ್ಯರು. ಆಕ್ಷನ್ದು ಪ್ರತಿಯೊಂದು ಅಪ್ಡೇಟ್ಸ್ನು ಯಾರ್ಯಾರು ಸೇಲ್ ಆಗ್ತಿದ್ದಾರೆ, ಯಾರ್ಯಾರು ರನ್ ಸೋಲ್ಡ್ ಆಗ್ತಿದ್ದಾರೆ, ಪ್ರತಿಯೊಂದು ಅಪ್ಡೇಟ್ಸ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲೈವ್ ಹೋಗ್ತಾ ಇದೆ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬರ್ತಾ ಇದೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ದು. ಬೇಗ ಹೋಗಿ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನೀವು ಆಕ್ಷನ್ ನೋಡ್ತಾ ಇಲ್ಲ ಅಂತಂದರೆ ಅಥವಾ ನೋಡ್ತಾ ಇದ್ರು ಕೂಡ ಹೋಗಿ ಸಬ್ಸ್ಕ್ರೈಬ್ ಹಾಕೋಬೋದು. ಯಾರ್ಯಾರು ಒಂಥರ ಲೈವಲ್ಲಿ ನಾನು ಹೇಳ್ತಾ ಇದ್ದೀನಿ ಏನೇನು ಬರ್ತಾ ಇದೆ ಅಂತ. ಇಲ್ಲಿ ವಿಡಿಯೋ ಬರೋದು ಲೇಟ್ ಆಗುತ್ತೆ ಸ್ವಲ್ಪ, ಬಟ್ ಅಲ್ಲಿ ಬೇಗ ಬರ್ತಾ ಇರುತ್ತೆ. ಯಪ್ಪ ನನಗಂತೂ ಸೈಕಾಗಿ ಹೋಗ್ಬಿಡ್ತು ಗುರು. 7 ಕೋಟಿಗೆ ಅಂತಂದರೆ ಸೀರಿಯಸ್ಲಿ ಒಂಥರ ಸ್ಟೀಲರ್ ಪಿಕ್ ಅಂತ ಹೇಳ್ತೀನಿ. ಸ್ಟೀಲರ್ ಪಿಕ್ಕು ವೆಂಕಟೇಶ್ ಅಯ್ಯರ್. ನಮ್ಮ ಟೀಮ್ ಹೆಂಗೆ ಸ್ಟ್ರೆಂತ್ ಆಗಿದೆ ಅಂತಂದರೆ, ಇವರು ಸೇರ್ಕೊಂಡ್ರು ಅಂತಂದರೆ ಅದಕ್ಕೆ ಇನ್ನೂ ಡಬಲ್ ಸ್ಟ್ರೆಂತ್ ಆ್ಯಡ್ ಆನ್ ಆಗೋಗ್ಬಿಡ್ತು. ನಮ್ಮ ಬೆಂಗಳೂರು ವಿಕೆಟ್ಗೆ 7 ಮಾಡಿಸಿರೋಂಥ ಪ್ಲೇಯರು, ಬ್ಯಾಟಿಂಗ್ ಸರ್ಫೇಸ್ಗೆ ಚಿಂದಿ ಪ್ಲೇಯರು. ಹೌದು, KKRಗೆ ಲಾಸ್ಟ್ ಸೀಸನ್ ಏನೋ ಆಡದೇ ಇರ್ಬೋದು, ನೆಟ್ಗಾಡದೇ ಇರ್ಬೋದು, ಬಟ್ ನಮ್ಮ ಬೆಂಗಳೂರಿಗೆ ಬಂತು ಅಂತಂದರೆ ಲೆಫ್ಟ್ ಹ್ಯಾಂಡ್ ಮಿಡ್ಲ್ ಆರ್ಡರ್ ಬ್ಯಾಟರು ಸಿಕ್ಕಾಪಟ್ಟೆ ಸ್ಟೆಪ್. ನೋಡಿ, ಮಯಾಂಕ್ ಅಗರ್ವಾಲ್ ನಾವು ಬಿಟ್ವಿ, ವೆಂಕಟೇಶ್ ಅಯ್ಯರ್ ಅವ್ರ ಜಾಗದಲ್ಲಿ ಬರ್ತಾರೆ ಅಂತಂದರೆ ಬೌಲಿಂಗು ಕೂಡ ಹಾಕುವಂಥ ಎಬಿಲಿಟಿ ಇದೆ. ಬೌಲಿಂಗು ಕೂಡ 1-2 ಓವರ್ ಹಾಕ್ತಿರ್ಬೇಕು ಅಂತಂದರೆ ಆಲ್ರೌಂಡರ್ ಗುರು. ಇಂಥ ಒಂದು ಸ್ಟೀಲರ್ ಪಿಕ್ನ 7 ಕೋಟಿಗೆ RCB ಎತ್ತಾಕೊಂಡಿದೆ ಅಂತಂದರೆ ಬೇರೆಯವರೆಲ್ಲ ಮಣ್ಮುಗ್ತಾ ಇದ್ದಾರೆ ಅಂತಂದರೆ ನನಗೇನೋ ಗೊತ್ತಿಲ್ಲ ಗುರು. ಬೇರೆಯವ್ರ ಹತ್ರ ಪರ್ಸಿತ್ತು, ನಮ್ಮ RCBಗಿನ್ನ ಜಾಸ್ತಿನೇನೋ ಪರ್ಸಿತ್ತು. ವೆಂಕಟೇಶ್ ಅಯ್ಯರ್ನ ಬಿಟ್ಟವ್ರು ಏನಕ್ಕೆ ಅಂದರೆ ಲಾಸ್ಟ್ ಸೀಸನ್ ಇಟ್ಗಾಡಿಲ್ಲ ಅಂತ. ಹೌದು, ಲಿಯಮ್ ಲಿವಿಂಗ್ಸ್ಟನ್ ಅನ್ಸೋಲ್ಡ್ ಆದ್ರು. ಎಕ್ಸ್ಪೆಕ್ಟೇಷನ್ 19 ಕೋಟಿ ಮಾಕ್ ಆಕ್ಷನಲ್ಲಿ ಹೋಗಿದ್ದು ಲಿಯಮ್ ಲಿವಿಂಗ್ಸ್ಟನ್. ನಂಗೆ ಅದು ಒಂದು ಆಶ್ಚರ್ಯ ಮೂಡಿಸ್ಬಿಡ್ತು. ಈ ಒಂದು ಸೆಟ್ಟಲ್ಲಿ ಫಸ್ಟ್ ಸೆಟ್ಟಲ್ಲಿ ಸುಮ್ಮನೆ ಕೂತ್ಕೊಂಡಿರೋ RCB ಅವರು ಯಾರಿಗೂ ಬಿಡ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ವೆಂಕಟೇಶ್ ಅಯ್ಯರಿಗೆ ಬಿಡ್ ಮಾಡಬೇಕಾಗಿತ್ತು. ವೆಂಕಟೇಶ್ ಅಯ್ಯರಿಗೆ ಸ್ಟ್ರಾಟಜಿ ಇಟ್ಟಿದ್ರು. ಇದು ಈ ವರ್ಷ ಮಾತ್ರ ಅಂತಲ್ಲ, ಲಾಸ್ಟ್ ವರ್ಷನೇ ತೋರಿಸಿದ್ರು ನಮಗೆ. ವೆಂಕಟೇಶ್ ಅಯ್ಯರ್ನ ಡೆಸ್ಪರೇಟ್ ಆಗಿ RCB ಬಿಡ್ ಮಾಡಿತ್ತು. ಈ ಸೀಸನ್ನು ಹೆಂಗೆ ಬಂದಿದ್ದು ಆಕ್ಷನ್ಗೆ, ಫಸ್ಟ್ GT ಅವ್ರು ಬಿಡ್ ಮಾಡಿದ್ದು. GT ಅವ್ರ ಜೊತೆಗೆ ಸೇರ್ಕೊಂಡಿದ್ದು ನಮ್ಮ RCB ಜೊತೆಗೆ ಮತ್ತೆ ಸೇರ್ಕೊಂತಾರೆ. GT ಅವ್ರು ಬಿಟ್ಬಿಡ್ತಾರೆ, LSG ಅವ್ರು ಸೇರ್ಕೊಂತಾರೆ. LSG ಜೊತೆ ಕಿತ್ತಾಡ್ತಾ ಇರ್ತೀವಿ, ಬಂದ್ಬಿಟ್ಟು ಮಧ್ಯದಲ್ಲಿ KKR ಅವ್ರಿಗೆ ಸೇರ್ಕೊಂತಾರೆ. KKR 7 ಕೋಟಿಗೆ ಬಿಡ್ ಮಾಡಿರೋ ವೆಂಕಟೇಶ್ ಅಯ್ಯರ್ಗೆ. ಲಾಸ್ಟ್ ವರ್ಷ 24 ಕೋಟಿಗೆ ಬಿಡ್ ಮಾಡೋರೆ ಅಲ್ಲಿ. ಈ ವರ್ಷ 7 ಕೋಟಿ ಸಾಲಿಲ್ವ ಅಲ್ಲಿ? ಏನು ಗೆಮ್ರಾನ್ ನನಗೆ ಅಷ್ಟೊಂದು ಕೊಟ್ಬಿಟ್ರು ಅಂತಾರ? ನನ್ನ ಪ್ರಕಾರ ತೊಗೊಬೇಕಾಗಿತ್ತು, ಅವರೇ ತಗೊಂತಾರೆ ಅಂತಲೂ ಕೂಡ ಅನ್ಕೊಂಡಿದ್ದೆ ನಾನು. ಬಟ್ ನಮಗೆ ಸಿಗ್ತಾರೆ ಅಂತ 7 ಕೋಟಿಗೆಲ್ಲ ಸಿಗ್ತಾರೆ ಅಂತ ನಾನಂತೂ ಖಂಡಿತ ಅನ್ಕೊಂಡಿರಲಿಲ್ಲ. ಅನಿಲ್ ಕುಂಬ್ಳೆ ಅವ್ರು ನನ್ನ ಏನು ಪ್ರಿಡಿಕ್ಟ್ ಮಾಡಿದ್ರೋ ಅದು ನಿಜ ಆಯ್ತಲ್ಲ. ನಮ್ಮ ಅನಿಲ್ ಕುಂಬ್ಳೆಗೆ ಶಬಾಷ್ ಹೇಳಬೇಕು ಗುರು. ಅನಿಲ್ ಕುಂಬ್ಳೆ ಖುಷಿಯಾಗಿ ಹೋಗ್ಬಿಟ್ಟಿರ್ತಾರೆ ಫುಲ್ಲು. ಏನಪ್ಪ ಇದು ಸೀನು, ನೆನ್ನೆ ಆಗಿದ್ದು ರಿಪೀಟಲ್ಲಿ ಕಾಸ್ಟ್ ಆಗೋಗ್ಬಿಡ್ತಾರೆ, ಇಲ್ಲಿ ಮಾಕ್ ಆಕ್ಷನಲ್ಲಿ ಆಗಿದ್ದು ಅಂತ. ತಗೊಳ್ಳೋದೇನೋ ಸಪ್ರೇಟು, ಬಟ್ ಅಷ್ಟೇ ಕೋಟಿಗೆ 7 ಕೋಟಿಗೆ ತೊಗೊಂಡಿದ್ದಾರಲ್ಲ ನಮ್ಮ RCB. ಇದು ನನಗೆ ಆಶ್ಚರ್ಯ ಮೂಡಿಸ್ತಾ ಇರೋಂಥದ್ದು. ಮಾಕ್ ಆಕ್ಷನಲ್ಲಿ ಆಗಿರೋಂಥದ್ದು ರಿಯಲ್ ಆಗಿದೆ ಅಂತ. ಅದಕ್ಕೆ ಮಾಕ್ ಆಕ್ಷನ್ಗಳು ಕೆಲಸಕ್ಕೆ ಬರುತ್ತೆ ಒಂದೊಂದು ಟೈಮು ಅಂತ ಹೇಳೋದು. ಒಟ್ಟಲ್ಲಿ ನನಗಂತೂ ಸಖತ್ ಖುಷಿ ಆಗ್ತದೆ ವೆಂಕಟೇಶ್ ಅಯ್ಯರ್ನ ತೊಗೊಂಡಿರೋದು. ಯಾಕೆ ಅಂತಂದರೆ ಸೀರಿಯಸ್ಲಿ ಗುರು, ಇರೋ ಅಂಥ ನಮ್ಮ ಸಾಲಿಡ್ ಸ್ಕ್ವಾಡ್ ಇವಾಗ ಇರೋದೇ ಸಾಲಿಡ್ ಸ್ಕ್ವಾಡ್ ಇದೆ. ನಮ್ದು ರಿಟರ್ನ್ ಮಾಡ್ಕೊಡೋದೇ ಸಾಲಿಡ್ ಆಗಿದೆ. ಅದ್ರ ಜೊತೆಗೆ ವೆಂಕಟೇಶ್ ಅಯ್ಯರ್ ಅಂತ ಬ್ಯಾಟಿಂಗು ಸಿಗುತ್ತೆ ಅಂತಾರೆ. ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ವೆಂಕಟೇಶ್ ಅಯ್ಯರ್ನ. ಓಪನಿಂಗ್ ಬೇಕಾದ್ರೂ ಕಳಿಸ್ಬೋದು. ಏನಾದ್ರು ಇನ್ ಕೇಸ್ ಇಂಜುರಿ ಯಾರಿಗಾರು ಆಯಿತು ಅಂದರೆ ಓಪನಿಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಂಬರ್ 3, ನಂಬರ್ 4, ನಂಬರ್ 5 ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೋಲ್ಡರ್ ಥರ ಯೂಸ್ ಮಾಡ್ಬೋದು ವೆಂಕಟೇಶ್ ಅಯ್ಯರ್ನ. ಇಂಥ ಒಬ್ಬ ಸಾಲಿಡ್ ಬ್ಯಾಟರ್ ಸಿಗ್ತಾರೆ ಅಂತಂದರೆ ಖಂಡಿತ ಖುಷಿ ಪಡಲೇಬೇಕು. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಕೂಡ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. RCB ಅಂತ ಫ್ರಾಂಚೈಸ್ ಸಿಕ್ಕಿದೆ ಅಂತಂದರೆ ಖುಷಿ ಪಡಲೇಬೇಕು ಗುರು ನಜ್ಜಿ. ನಿಮಗಂತೂ ಖಂಡಿತ ಖುಷಿ ಆಗಿರುತ್ತೆ. ಇಲ್ಲಿ ಖುಷಿ ಆಗಿಲ್ಲ ಅನ್ನೋ ಮಾತೇ ಇಲ್ಲ. ವೆಂಕಟೇಶ್ ಅಯ್ಯರ್ ಬಂದಿರೋದ್ರಿಂದ ಇವ್ರಿಗಿಂತ ಬೆಟರ್ ಎಕ್ಸ್ಪೀರಿಯನ್ಸ್ಡು, ಅಂದರೆ ಹೆವಿ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಡುತ್ತೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಅಂತೆಲ್ಲ ಆ ಥರ ಏನು ಹೇಳ್ತಿಲ್ಲ. ಒಟ್ಟಲ್ಲಿ IPL ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿದೆ. ಇವ್ರಿಗಿಂತ ಎಕ್ಸ್ಪೀರಿಯನ್ಸ್ಡು ಬ್ಯಾಟರ್ಗಳು ಇರ್ಬೋದು, ಆಪ್ಷನಲ್ಲಿ ಇರ್ಬೋದು, ಬಟ್ ಇವ್ರಿಗಿಂತ ಕ್ವಾಲಿಟಿ ತೊಗೊಂಬರುವಂಥವ್ರು, ಒಂಥರ ಭಯ ಹುಡ್ಸೋವಂಥವ್ರು. IPL ಭಯ ಹುಡ್ಸಿದ್ದಾರೆ ಗುರು ಇವರು. ಭಯ ಹುಡ್ಸ್ಬಿಟ್ಟಿದ್ರು 1-2 ವರ್ಷದ ಮುಂಚೆ, ಸಿಕ್ಕಾಪಟ್ಟೆ ಭಯ ಹುಡ್ಸಿದ್ರು. ಇಂಥ ಪ್ಲೇಯರ್ ಕನ್ಸಿಸ್ಟೆಂಟಾಗಿ ಆಡೋವಂಥ ಪ್ಲೇಯರ್. ಇವಾಗ ಕನ್ಸಿಸ್ಟೆನ್ಸಿ ಇಲ್ಲದೆ ಇರ್ಬೋದು, ಬಟ್ ಕನ್ಸಿಸ್ಟೆಂಟಾಗಿ ಇವರಿಗೆ ಅವಕಾಶ ಸಿಕ್ತು ಅಂತಂದರೆ ಖಂಡಿತ ಗ್ರ್ಯಾಬ್ ಮಾಡ್ಕೊಳ್ಳೋದು, ಯೂಟಿಲೈಸ್ ಅಂತೂ ಖಂಡಿತ ಮಾಡ್ಕೊತಾರೆ. ಲಾಸ್ಟ್ ಸೀಸನ್ ಅವಕಾಶ ಕನ್ಸಿಸ್ಟೆಂಟಾಗಿ ಸಿಗಲಿಲ್ಲ ಇವರಿಗೆ, ಅದಕ್ಕೋಸ್ಕರ ಲಾಸ್ಟ್ ಸೀಸನ್ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಹೋಪ್ಫುಲಿ ಈ ಸೀಸನ್ನು RCBಗೆ ಮೈನ್ ಪ್ಲೇಯರ್ ಆಗಿ ಲೆವೆಲಲ್ಲಿ ಫಿಟಿನ್ ಆಗ್ತಾರೆ ಆ್ಯಂಡ್ ಆಡ್ತಾರೆ ಅಂತಲೂ ಕೂಡ ಅನ್ಕೊಂಡಿದ್ದೀನಿ. ಕಾದೋಣ ಏನಾಗುತ್ತೆ ಅಂತ. ನನಗಂತೂ ದಿಲ್ ಖುಷಿಯಾಗಿರೋ ವೆಂಕಟೇಶ್ ಅಯ್ಯರ್ ಬಂದಿರೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೇಗ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಬಾ.